ನಾಳಿದ್ದು ಬೆಳಗ್ಗೆ ಫ್ರೀಡಂ ಪಾರ್ಕ್ ಅದೊಂದು ಐತಿಹಾಸಿಕವಾದಂಥ ಜಾಗ. ಐತಿಹಾಸಿಕವಾದ ಜಾಗದಲ್ಲೇ ನಾವು ಈ ಪ್ರತಿಭಟನೆ ಮಾಡಬೇಕು, ಕೋರ್ಟ್ ಆದೇಶ ಪಾಲನೆ ಮಾಡಬೇಕು, ಕೋರ್ಟ್ಗೆ ಗೌರವ ಕೊಡಬೇಕು ಅಂತೇಳಿ ಆ ಜಾಗನ ಗುರುಸಿದೀವಿ. ಹಿಂದೆಗಡೆ ಏನು ದೊಡ್ಡ ಜಾಗ ಇತ್ತು, ಆ ಜಾಗದಲ್ಲಿ ಏರ್ಪಾಟ್ ಮಾಡಿದ್ದೀವಿ. ನನಗೆ ರಾಜ್ಯದ ಎಲ್ಲ ಮೂಲೆಯಿಂದ ನಮ್ಮ ಡಿಫಿಡೆಂಟ್ ಕ್ಯಾಂಡಿಡೇಟು, MLAಗಳು, ಮಂತ್ರಿಗಳು ಆ ಜಿಲ್ಲೆಗಳ ಜವಾಬ್ದಾರಿ ತೆಗೆದುಕೊಂಡು, ನಾನು ಬಹಳ ದೂರದಿಂದ ನೀವು 1000 ಜನ ಕರ್ಕೊಬನ್ನಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಪ್ರತಿ ಒಂದು ಅಸೆಂಬ್ಲಿ ಕ್ಷೇತ್ರದಿಂದ ಈ ಬೆಂಗಳೂರು ಸುತ್ತಮುತ್ತಲು ಬಿಟ್ಟು ಕನಿಷ್ಠ ಒಂದು 50 ಜನ ಲೀಡರ್ಸ್ ಅವರು ಬರಬೇಕು ಅನ್ನೋದು ಕೂಡ ನಾನು ಮಾರ್ಗದರ್ಶನವನ್ನು ಅವರಿಗೆಲ್ಲ ಕೊಟ್ಟಿದ್ದೇವೆ. ಸೊ ನಾನು ಚೀಫ್ ಮಿನಿಸ್ಟರ್ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ನಾವೆಲ್ಲರೂ ಬಹುತೇಕ ಕರೆದು 2-3 ರೌಂಡ್ ನಾವು ಮಾತಾಡಿದ್ದೇವೆ. ಇದೊಂದು ಇಡೀ ದೇಶಕ್ಕೆ ಬೆಂಗಳೂರು, ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಬೆಂಗಳೂರು ಮತ್ತು ಕರ್ನಾಟಕ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಿದೆ. ಇಂಡಿಯಾ ಬ್ಲಾಕ್ ಕೂಡ ಇಲ್ಲೇ ಹುಟ್ಟಿತು, ಇಲ್ಲೇ ವೆಸ್ಟ್ ಎಂಡ್ ಹೋಟ್ಲಲ್ಲಿ ನಾವು ಅದನ್ನ ಪ್ರಾರಂಭ ಮಾಡಿದ್ವು. ಇವತ್ತು ನಾವು 240 ಸೀಟು ಇಂಡಿಯಾ ಬ್ಲಾಕ್ ಇಂದ ಗೆದ್ದಿದ್ದೇವೆ. ಏನೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ಮುಂದಕ್ಕೆ ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ನಮ್ಮ ಜನರಿಗೆ ಜಾಗೃತಿ ಮಾಡಲಿಕ್ಕೆ ಹೊರಟಿದ್ದೇವೆ. ಬೆಂಗಳೂರು ನಗರದ ಎಲೆಕ್ಷನ್ನು, 5 ಕಾರ್ಪೊರೇಷನ್ ಎಲೆಕ್ಷನ್ನು ನಾವು ನವೆಂಬರ್ 1ನೇ ತಾರೀಕು ಒಳಗಡೆ ಕಂಪ್ಲೀಟ್ ಎಲ್ಲ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನು ನಮಗೆ ಸುಪ್ರೀಂ ಕೋರ್ಟ್ಗೆ ನಾವು ಆ ಪ್ರಕಾರ ನಾವು ಆಲೇ ಮಾಡಿ ನಾವು ಎಲೆಕ್ಟ್ರಲ್ ರೋಲ್ಸ್ ಕೂಡ ಯಾವ ರೀತಿ ಅಡಾಪ್ಟ್ ಮಾಡಬೇಕು ಅಂತೇಳಿ ನಾನು ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರ ಅಭಿಪ್ರಾಯ ಕೂಡ ನಾನು ಪಡೆದಿದ್ದೇನೆ. ಸೊ ಅದಕ್ಕೆ ನಮ್ಮೆಲ್ಲ ಮತದಾನದ ಹಕ್ಕನ್ನ ನೀವು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಸದ್ಯದಲ್ಲೇ ಮತ್ತೊಂದು ಮೀಟಿಂಗ್ ಅನ್ನ ನಮ್ಮ ಬ್ಲಾಕ್ ಅವ್ರನ್ನ, ಶಾಸಕರನ್ನ ಕರೆದು ಮಾತಾಡ್ತೀನಿ. ಸೊ ಇದು ಬಹಳ ಜವಾಬ್ದಾರಿಯಾದ ಕೆಲಸ. ನಾಳಿದ್ದು ಏನು ನಡೆಯುವಂತ ಸಭೆಯಲ್ಲಿ ಇಡೀ ರಾಜ್ಯದಿಂದ ಎಲ್ಲ ಬರಬೇಕು ಅಂತೇಳಿ ಎಲ್ಲರಿಗೂ ಮತ್ತೆ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಈಗ ರಾಹುಲ್ ಗಾಂಧಿ ಅವರು ಏನ್ ಮಾತಾಡ್ತಾರೆ, ಏನ್ ಬಿಡುಗಡೆ ಮಾಡ್ತಾರೆ ಅಂತ ನಾಳೆ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ನಾಳಿದ್ದು ಮಾತಾಡೋಣ. ಇಲ್ಲ, ಅದು ಇಂಡಿಯಾ ಒಕ್ಕೂಟ, ಇಂಡಿಯಾ ಬ್ಲಾಕ್ಗೆ ಒಂದು ಸಾಯಂಕಾಲ ಡಿನ್ನರ್ ಮೀಟಿಂಗ್ ಇದೆ. ನಾನಿಲ್ಲಿ ನಾಳಿದ್ದಕ್ಕೆ ಸಿದ್ಧತೆ ನಾನು ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಆಹ್ವಾನ ಬಂದಿದೆ. ನಾನು ಇಲ್ಲೇ ಇರಬೇಕಾಗ್ತದೆ.